ಬಂಟ್ವಾಳ ತಾಲೂಕಿನ ಕೆಸರುಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ. ಇಲ್ಲಿರ್ತಕ್ಕಂತಹ ಮತದಾರ ಪ್ರಭುವಿನ ಕಷ್ಟವೇನು? ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ನೀರಿನ ಸಮಸ್ಯೆ ಹಾಹಾಕಾರ ಉಂಟಾಗಿರುವಂಥದ್ದು. ಹಾಗಿದ್ರೆ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ನಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳ ಜನ ಯಾವ ಪಕ್ಷಕ್ಕೆ ಒಲವು ತೋರಿಸ್ತಾರೆ ಅಂತ ನೋಡೋಣ ಬನ್ನಿ. ಬಿಜೆಪಿನ ಕಾಂಗ್ರೆಸ್? ಯಾಕೆ 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 ಏನ್ ಕಾರಣ? ಏನ್ ಕೊಟ್ಟಿದಾರ ಅವರು? ಅದ ಉತ್ತರ ನಮ್ಗೆ ಕೊಡಕ್ ಆಗ್ತಿಲ್ರಿ. ಈಗ 2,000 ದುಡ್ಡು ಕೊಟ್ಟಿದಾರಲ್ಲ, ಅದ್ ಸಿಕ್ಕಿದ್ಯಾ? ಆಮೇಲೆ ಏನೇನ್ ಸಿಕ್ಕಿದೆ? ಏನೇನ್ ಸಿಕ್ಕಿದೆ? ಆಮೇಲೆ ಆಮೇಲೆ ಕರೆಂಟ್ ಬಿಲ್ ಫ್ರೀ, ಮತ್ತೆ ಹೆಣ್ಮಕ್ಳಿಗೆ ಬಸ್ ಫ್ರೀ. ಬಸ್ ಫ್ರೀ. ಹಾಗಾಗಿ ನಿಮ್ಗೆ ಖುಷಿ ಇದೆ. ಖುಷಿ. ಈ ಬಾರಿ ಮತ್ತೆ ಯಾವ ಪಕ್ಷ ಬರ್ಬೇಕು ಅಂತೀರಾ? ಕಾಂಗ್ರೆಸ್ ಬರ್ಬೇಕು. ಬಿಜೆಪಿ ಯಾಕೆ ಬೇಡ ಮತ್ತೆ? ಅಲ್ಲ, ಈಗ ಕಾಂಗ್ರೆಸ್ ಬೇಕು ಅನ್ನಕ್ಕೆ ಅವ್ರು ಇಷ್ಟೆಲ್ಲ ಕೊಟ್ಟಿದ್ದಾರೆ, ಸರಿ. ಬಿಜೆಪಿ ಯಾಕೆ ಬೇಡ? ಬಿಜೆಪಿ ಅಂದ್ರ ಇದೆಲ್ಲ ಅವತ್ತ ಗರಿ ಬಡವ್ರಿಗೆ ಏನು ಸಹಾಯ ಇಲ್ಲ, ಏನಿಲ್ಲ. ಮತ್ತೆ ರೈತರಿಗೆ ಮಾಡ್ತಾರ, ಬಡವ್ರಿಗೆ ಏನಿಲ್ಲ. ಬಡವ್ರಿಗೆ ಏನು ಕೊಡೋದಿಲ್ಲ. ನಾವು ದುಡ್ಡು ತಿನ್ನೋದು. ಆಗ್ಲಿ ಎಲ್ಲ ಕೆಲಸ ಮಾಡಿ 400 ರೂಪಾಯಿ ತಗೊಂಡ್ ಬರ್ಬೇಕು. 400-300 ರೂಪಾಯಿ ಕೊಡ್ತಾರೆ. ಸಾಲದಿಲ್ಲ. ಹಾಗಾಗಿ ನಿಮ್ಗೆ ಕಾಂಗ್ರೆಸ್ ಪಕ್ಷ ಬರ್ಬೇಕು. ಅಮ್ಮ, ನಿಮ್ಗೆ ಯಾವ ಪಕ್ಷ ಬರ್ಬೇಕು? ನಮ್ಗೆ ಕಾಂಗ್ರೆಸ್. ಯಾಕೆ? ಯಾಕೆ ಅಂದ್ರೆ ನಮ್ ಮೊದ್ಲಿಂದಾನ ಐತೆ ಅದ. ಕೈ ಇಲ್ಲಿಂದ ಏನು ಹೆಂಗ್ ಊಟ ಮಾಡೋದ? ಕೈ ಬೇಕು ಮೊದಲ ಊಟ ಮಾಡಾಕ. ಕೈ ಇಲ್ಲ ಆದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಕೈ ಬೇಕಂತ ಹಾಕಿದೀವ. ಕೈ ಬೇಕು ಅಂತ ಹಾಕಿದಿರಿ. ಈಗ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತ ಸ್ಕೀಮ್ ಇದಾವಲ್ಲ ಅಮ್ಮ, 2,000 ದುಡ್ಡು ಎಲ್ಲ ಸಿಕ್ಕಿದ್ಯಾ? ಎಲ್ಲ ಸಿಕ್ಕಿ. ಏನೇನ್ ಸಿಕ್ಕಿದೆ? ಈಗ 2,000 ಸಿಕ್ಕೈತೆ. ಮತ್ ಪಗಾರ 1,200 ರೂಪಾಯಿ ಬರೋದು 600 ರೂಪಾಯಿ ಬರತೈತಿ. ಅದೇನ್ ಮಾಡ್ಬೇಕು ಅಂತ ನನ್ಗೆ ತಿಳಿವಲ್ತಾಗೆ. ಸರಿ. ಕರೆಂಟ್ ಬಿಲ್ ಫ್ರೀ. ಬಸ್ ಫ್ರೀ. ಖುಷಿ ಇದೆಯಾ? ಖುಷಿ ಇದೆ. ಈಗ ಏನ್ ಮಾಡ್ತೀರಾ ನೀವು? ನಾ ಕಾಂಗ್ರೆಸ್ ಹಾಕ್ತಾವ. ಕೈ ಬೇಕು ನಮ್ಗ ಊಟ ಮಾಡಕ್ ಮೊದಲ. ನಾವು ಬಡ್ರು ಮಂದಿ ಅಮ್ಮ ಹೇಳಿ. ನಮ್ ಕಾಂಗ್ರೆಸ್ನ ಬರ್ಬೇಕು. ಮತ್ತೆ ಏನು ಯಾಕಮ್ಮ? ನಮ್ಗ ಸೌಲಭ್ಯ ಐತಿ, ಏನಾದ್ರು ಇದ್ ಮಾಡ್ತಾರೋ, ನಮ್ದು ಇದೈತಿ ಅಂತ ನಾವು ಕಾಂಗ್ರೆಸ್ನ ಬರ್ಬೇಕು. ಅಮ್ಮ, ಈಗ ಕಾಂಗ್ರೆಸ್ ಪಕ್ಷದಿಂದ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಒಬ್ರು ಅಭ್ಯರ್ಥಿ ಬಂದಿದ್ದಾರೆ. ಈ ಬಾರಿ ಅವ್ರನ್ನ ಗೆಲ್ಲಿಸ್ತೀರಾ? ಗೆಲ್ಲಿಸ್ತೇವಲ್ಲ. ಯಾಕಂದ್ರೆ ಅವರು ಡಾಕ್ಟರ್ ಕೂಡ ಅದಾರೆ. ಯಾರು? ಅವರು ಕಿತ್ತೂರು ಖಾನಾಪುರದವ್ರು. ಗೊತ್ತಾಯ್ತಾ? ಏನ್ ಗೊತ್ತು ಅವ್ರ ಬಗ್ಗೆ? ಅವರು ಆ ಕಡೆ ಏನು ಸೌಲಭ್ಯ ಬಾಳ ಮಾಡಿದಾರಂತೆ ಖಾನಾಪುರ ತಾಲೂಕು. ಹಾಗಾಗಿ ಬರ್ಬೇಕ್ರಿ, ಅವರೇ ಬರ್ಬೇಕು. ಕಾಂಗ್ರೆಸ್ ಬರ್ಬೇಕು ತಗೋರಿ. ಕಾಂಗ್ರೆಸ್ ಪಕ್ಷದಿಂದ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಅವರೊಬ್ರು ಡಾಕ್ಟ್ರು ಅವರೇ ನಿಂತಿರೋದು ಎಲೆಕ್ಷನ್ಗೆ. ಏನ್ ಅನ್ಸುತ್ತೆ? ಅವರು ಬಂದ್ರೆ ಚಲೋ ಆಗಿದ್ರು ಮೇಡಮ್. ಅವರು ಸ್ವಲ್ಪ ಕೆಲಸ ಚಲೋ ಮಾಡ್ತಾರೆ. ಹೆಚ್ಚು ಕಡೆ ಬೆಳಗಾಂ ಖಾನಾಪುರಲ್ಲಿ ಇದಾರಲ್ಲ, ಅಲ್ಲೇ ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್. ಬಡವರ ಸಲುವಾಗಿ ಚಲೋ ಕೆಲಸ ಮಾಡಿದ್ದಾರೆ ಅವರು ಬಂದ್ರೆ ಚಲೋ ಆಗ್ತೈತೆ. ಅವರೇ ಬಂದ್ರೆ ಒಳ್ಳೇದು. ಈ ಬಾರಿ ನಿಮ್ಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಯಾಕೆ? ಅವರು ದುಡ್ಡು ಗಿಡ್ಡು ಎಲ್ಲ ಕೊಡತ್ತಾರಲ್ರಿ, ಇಷ್ಟು ವರ್ಷದಿಂದ ಯಾರು ಕೊಟ್ಟಿದ್ದಲ್ಲ, ಅವ್ರು ಕೊಡಾಕ್ತಾರೆ. ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಹಾಲಿ ಸಂಸದರು ಅನಂತ್ ಕುಮಾರ್ ಹೆಗಡೆ ಅವರು ಮಾಡದಂತ ಕೆಲಸಗಳೇನು? ಏನು ಮಾಡಿಲ್ರಿ, ಒಮ್ಮೆ ಬಂದಿಲ್ರಿ ಇಲ್ಲಿ. ಮತ್ತ ಅದ ಹೆಂಗ್ 6 ಸಲ ಗೆದ್ಬಿಟ್ರು ಅವರು? ಅವರು ಎಲ್ಲ ಹಿಂದುತ್ವದ ಮೇಲೆ ಬಂದರು. ಹಿಂದುತ್ವದ ಮೇಲೆ ಬಂದು ಅಟ್ಲೀಸ್ಟ್ ಕೆಲಸ ಮಾಡ್ಬೇಕಾಗಿತ್ತಲ್ಲ. ಮಾಡ್ಬೇಕಾಗಿತ್ತು, ಮಾಡಿಲ್ರಿ. ಇಲ್ಲಿ ಬಂದೇ ಇಲ್ಲ. ಒಮ್ಮೆ ಬಂದಿದ್ದು ನಾವು ನೋಡಿಲ್ರಿ. ಎಲೆಕ್ಷನ್ ಇದ್ದಾಗ ಅಷ್ಟ ಬರೋರು ಅವರು, ಆಮೇಲೆ ಮತ್ತೆ ಬರೋದೇ ಇಲ್ಲ. ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು, ಗೊತ್ತಾ ಅವ್ರ ಬಗ್ಗೆ? ಅವ್ರ ಬಗ್ಗೆ ಕೇಳಿಯವ್ರೆ, ಇಲ್ಲವ್ರ ಅಲ್ಲ, ಅವ್ರು ಖಾನಾಪುರ. ಹೌದು. ಅವರು ಡಾಕ್ಟರ್ ಆಗಿದ್ದಾರೆ. ಅವ್ರು ಈ ಬಾರಿ ಕಣಕ್ಕಿಳಿದಿರುವಂತದ್ದು. ಈ ಬಾರಿ ಗೆಲ್ತಾರೆ ಅಂತೀರಾ? ಗೆಲ್ತಾರೆ. ಅಮ್ಮ ನಮಸ್ತೆ. ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಹೌದು. ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದೆ. ಹೌದು. ನಿಮ್ಗೆ ಯಾವ ಪಕ್ಷ ಬರ್ಬೇಕು? ನಮ್ಗೆ ಕಾಂಗ್ರೆಸ್ ಪಕ್ಷನ ಬರ್ಬೇಕ್ರಿ. ಯಾಕಮ್ಮ? ಯಾಕಂದ್ರೆ ಈ ಹಿಂದೆ ಎಷ್ಟೆಲ್ಲ ಅಭಿವೃದ್ಧಿ ಮಾಡಿದಾರ, ಕಾಂಗ್ರೆಸ್ನವ್ರು ಮಾಡಿದಾರ. ಈಗ ಬಿಜೆಪಿ ಅವ್ರು ನಾವು ಮಾಡ್ತೇವೆ ಏನ್ ಮಾಡಾಕತ್ತಾರ? ಅವ್ರ ಏನ್ ಮಾಡಾಕತ್ತಾರ? ಸರಿಯಾಗಿ ಏನು ಒಂದು ರೇಷನ್ ಅಕ್ಕಿ ಕೊಡ್ಲಿಕ್ಕೆ ಅವರಿಂದ ಆಗಿಲ್ಲ ಅಂದ್ರೆ, ಈಗ ಕಾಂಗ್ರೆಸ್ದವ್ರು ಈಗಾದರೂ ಹೆಣ್ಮಕ್ಳಿಗೆ ಒಂದು 2,000 ರೂಪಾಯಿ ಕೊಡಾಕತ್ತಾರ. ಎಷ್ಟೋ ಹೆಣ್ಮಕ್ಳಿಗೆ ಒಂದು ಜೀವನಕ್ಕೆ ಆಧಾರ ಆಗಿದೆ. ತಮ್ಮ ಮಕ್ಕಳಿಗೆ ಒಂದು ಶಾಲೆದ ಮಕ್ಕಳಿಗೆ ಏನೋ ಕೊಡಿಸ್ಲಿಕ್ಕಾಗಲಿ ಏನೋ ಆಗಲಿ ಎಷ್ಟೋ ಆಧಾರ ಆಗಿದೆ. ಈಗ 10 ಕಿಲೋ ಅಕ್ಕಿ ಕೊಡ್ತಿದ್ರು. ಅವಾಗ
ಎಷ್ಟು ಜನರಿಗೆ ಆಧಾರ ಆಗಿದೆ. ಹಿಂಗಾಗಿ ಕಾಂಗ್ರೆಸ್ ಪಕ್ಷನ ಬರ್ಬೇಕ್ರಿ. ಅಮ್ಮ, ಈ ಬಾರಿ ಕಾಂಗ್ರೆಸ್ ಇಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಹೆಣ್ಮಗಳು ನಿಂತಿದ್ದಾರೆ. ಏನ್ ಅನ್ಸುತ್ತೆ? ಅಲ್ಲ, ಹೋದ್ಸಲ ಅವ್ರು MLA ಆಗಿದ್ರಲ್ಲ. ಹೌದು, ಈ ಸಲ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬರ್ಬಹುದು, ಅವ್ರು ಒಳ್ಳೆ ಕೆಲಸ ಮಾಡ್ತಾರಂತ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರು ಖಾನಾಪುರದವ್ರು, ಅದು ಅಡ್ಡಿ ಇಲ್ಲ. ಹೋದ್ಸಲ MLA ಆದಾಗ ಅವ್ರ ಕ್ಷೇತ್ರದಲ್ಲಿ ಬಹಳಷ್ಟು ಕೊರೋನಾ ಆದಾಗ ಬಹಳ ಜನರಿಗೆ ಅವ್ರು ಹೆಲ್ಪ್ ಮಾಡಿದಾರೆ, ನನ್ಗೆ ಗೊತ್ತಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರು, ಅಂಜಲಿ ನಿಂಬಾಳ್ಕರ್. ಅಮ್ಮ, ಈಗ ಇರ್ತಕ್ಕಂತ ಹಾಲಿ MP ಅನಂತಕುಮಾರ್ ಹೆಗಡೆ ಅವರು ಏನ್ ಕೆಲಸ ಮಾಡಿದ್ದಾರೆ? ಅವ್ರು ಯಾವಾಗ ಮಾತಾಡಿದ್ ನೋಡಿದ್ರಿ? ಅನಂತಕುಮಾರ್ ಹೆಗಡೆ ಯಾವಾಗಾದ್ರೂ ಇದು ಸದನದಲ್ಲಿ ಮಾತಾಡಿದ್ದ ಅಥವಾ ಯಾವ್ದಾದ್ರ ಜನ ಇನ್ನೂ ಅವ್ರಿಗೆ ನೋಡ್ಲಿಲ್ಲ ನಾವು. ನಮ್ಮ ಸಿರ್ಚಿವ್ರಲ್ಲ ಅವರು. ಹೌದು. ಇನ್ನೂವರೆಗೆ ಯಾರಾದ್ರೂ ನೋಡಿದಾರ ಅಂತ ಕೇಳ್ರಿ. ಯಾವಾಗ ಅವ್ರು ಬಂದಿದ್ದು, ಯಾವಾಗಾದ್ರ ಇಲ್ಲೇ ಬಂದ್ ಭೇಟಿ ಆಗಿದ್ದು, ಏನ ಅವ್ರು ಬರ್ತಾರೇನೋ ತಮ್ಮ ಕಾರ್ಯಕರ್ತರಿಗೆ ಭೇಟಿ ಆಗ್ತಾರ, ಹೋಗ್ತಾರೆ. ಅದ್ರ ಜನರದ ಕಷ್ಟ ಸುಖ ಏನ್ ನೋಡಿದಾರ್ರಿ ಅವ್ರು? ಈ ಒಂದ್ ದಿನ ಅವ್ರು ಯಾವ್ದ್ರ ಬಗ್ಗೆ ಒಂದ್ ಮಾತಾಡಿದ್ದ ನೋಡಿದ್ರಿ? ಆಸ್ಪತ್ರೆ ಬಗ್ಗೆ, ಒಂದು ಕಾರವಾರದಲ್ಲಿ ಚಲೋ ಆಸ್ಪತ್ರೆ ಆಗ್ಬೇಕಂತ ಹೇಳಿದ್ರೆ ಅವ್ರು ಯಾವಾಗಾದ್ರೂ ನೋಡಿದ್ರಿ, ಕೇಳಿದ್ರಿ? ಅವ್ರು ಮಾತಾಡಿದಾರೆ ಯಾವಾಗಾದ್ರ? ಈಗ ನಮ್ಮ RV ದೇಶಪಾಂಡೆ ಅವ್ರು ಅದಾರ, ಪ್ರತಿ ಬಂದಕ್ಕೆ ಅವ್ರು MLA ಇದ್ರು. ಅವ್ರು ಎಷ್ಟು 9 ಸಲ ಆರ್ಸಿ ಬಂದ್ರು. ಏನ್ ಮಾಡ್ಬೇಕು? ಈಗ ನಮ್ದು ಇದು ರೋಡ್ ನೋಡ್ರಿ, ನಮ್ ಇಂಥ ಹಳ್ಳಿ ಒಳಗ ರೋಡ್, ನೀರ್, ಬಸ್ ಬರ್ತದೆ, ನಮ್ ಇಲ್ಲಿ ಬಸ್ ಬರ್ತದೆ ಮಕ್ಕಳಿಗಾಗಿ, ಎಲ್ಲ ವ್ಯವಸ್ಥೆ ಮಾಡಿದಾರ ಅವ್ರು. ಅಮ್ಮ, ಹಂಗಿದ್ರೆ ಹೆಂಗೆ 6 ಸಲ ಆರ್ಸ್ ಬಂದ್ಬಿಟ್ರು ಅವರು? ಯಾರು? ಅನಂತಕುಮಾರ್. ಹಂಗ ಅಲ್ಲ, ಮತ್ತ ಏನ ಬರೀ ನಾವ್ ಹಿಂದುತ್ವ ಮಾಡ್ತೇವ, ಮುಸಲ್ಮಾನ್ರ ಬೇಡ, ಕ್ರಿಶ್ಚಿಯನ್ರ ಬೇಡ, ನಮ್ಗ ಕ್ರಿಶ್ಚಿಯನ್ರ ಮುಸಲ್ಮಾನ್ದು ಓಟ್ ಬೇಡ, ಮತ್ ಹಾಕ್ತಾರೆ ಯಾಕ? ಈಗ ನಾವ್ ಕ್ರಿಶ್ಚಿಯನ್, ನಾವ್ ಯಾಕೆ ಹಾಕ್ತಿವಿ? ಕರೆಕ್ಟ್. ಹಿಂಗ ಮತ್ ಹಿಂದುತ್ವ ಮಾಡ್ಕೊಂಡು ಹೋದ್ರ ಮತ್ತ ಅವ್ರ ತಮ್ಮ ಇದನ್ನ ಮಾಡ್ಕೊಂಡು ಹೋದ್ರೆ ನಾವ್ ಯಾಕೆ ಮಾಡ್ಬೇಕ್ರಿ? ಹಿಂಗ ಅದ. ಹಂಗಾಗಿ ಅವ್ರ ಜನ ಅವ್ರು ಹಾಕ್ತಾರ. ಒಟ್ಟ ಕೆಲ್ಸ ಮಾಡ್ಬೇಕು ನೋಡ್ರಿ. ನಾವು ದುಡ್ಡು ಕೊಡ್ರಿ, ಸೆರೆ ಹಂಚಿರಿ, ಬಟ್ಟೆ ಹಂಚಿರಿ, ಸೀರೆ ಕೊಡ್ರಿ ಅಂತ ಹೇಳುದಿಲ್ಲ. ಅವ್ರು ಪ್ರತಿ ಒಂದ್ ಇಲೆಕ್ಷನ್ದಲ್ಲಿ, ಪಂಚಾಯತಿ ಇಲೆಕ್ಷನ್ದಲ್ಲಿ ಸುದ ಸೀರೆ ಹಂಚ್ತಾರ್ರಿ. ದುಡ್ಡು ಕೊಡ್ತಾರೆ, ಸೀರೆ ಹಂಚ್ತಾರೆ, ಸೀರೆ ಹಂಚ್ತಾರೆ, ಎಲ್ಲ ಮಾಡ್ತಾರೆ. ಹಂಗಾಗಿ ಆರ್ಸಿ ಬರ್ತಾರೆ. ಮತ್ತೆ ಹೆಂಗ್ ಬರ್ತಾರ್ರಿ? ಕೆಲ್ಸ ಮಾಡಿ ಏನ್ ಆರ್ಸಿ ಬಂದು ಒಟ್ಟು ತಗೊಂಡ್ ಆರ್ಸಿ ಬಂದಿದ್ದಲ್ಲ ಅದು. ಒಟ್ಟು ಈ ಬಾರಿ ನಿಮ್ಗೆ ಕಾಂಗ್ರೆಸ್ ಬೇಕು.